ಗೊತ್ತಾ ನಂಗೆ ಭಾಳ ಖುಷಿಯಾಗಿದೆ ಗೈಸ್. ಯಾರೋ ಒಬ್ರು ಬಂದು ನನ್ನ ಮಾತಾಡಿಸ್ತಾರೆ, ಫೋಟೋ ಇಸ್ಕೊಂತಾರೆ ಅಂದರೆ ಸೀರಿಯಸ್ ಆಗಿ ಭಾಳ ಖುಷಿ. ನಾನು ಫೋಟೋ ಹಾಕೊಂಡು ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡಿದ್ದೀನಿ ಆ್ಯಂಡ್ ಭಾಳ ಇದಕ್ಕೆಲ್ಲ ಕಾರಣ ನನ್ನ ಫ್ರೆಂಡೇ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹಿಮ್. ನನ್ನ ಮನಸ್ಸಿನ ಹೇಳ್ತಾ ಇದ್ದೀನಿ. ಶೋರೂಮ್ ಯಲಹಂಕ ಹೋಗೋ ರೋಡಲ್ಲಿ ಎಲ್ಲ ಇದೆ ಗೈಸ್. ಯಲಹಂಕ ಹೋಗೋ ರೋಡಲ್ಲಿ 2 ಶೋರೂಮ್ ಐತಿ. ಏತಾರು ಓಲೋ ಬನ್ನಿ ಹೋಗೋಣ. ಇದು ಅಡ್ವಾಂಟೇಜಸ್ ಏನಂದರೆ ಏತಾರು ಓಲೋ ನಮ್ಮನೆ 5 ಕಿಲೋಮೀಟರ್ ದೂರದಲ್ಲಿ 2 ಶೋರೂಮ್ ಐತಿ. ಮರದ ಏತರದಿಂದ ಇದು ಹೊಸ ಜನ್ರೇಷನ್ ಹೆಂಗೆ ಏನು ಅಂತ ಕೇಳೋಣ, ಅವ್ರನ್ನ ಡಿಸ್ಕಷನ್ ಮಾಡೋಣ. ನಮಗೆ ಓಕೆ, ನಮಗೆ ರೇಟ್ ಓಕೆ, ರೇಂಜ್ ಓಕೆ ಅಂತ ಅಂದರೆ ನಮ್ಮ ಫೈನಲ್ಸ್ ಅಮರ್ ಅಪೋಸಿಟ್ ಹೇಳ್ತಿರೋದು ಅಷ್ಟೇ. ಏತರ ಸರ್ವಿಸ್ ಚೆನ್ನಾಗಿದೆ ನೋಡೋಣ. ಓಲೋನು ಇದೆ ಅಂತ ಬನ್ನಿ ಒಂದು ಸಾರ್ಟ್ ಔಟ್ ಮಾಡೋಣ. ಗಾಯ್ಸ್ ಇಲ್ಲಿ ನೋಡಿ, ಇದರಲ್ಲಿ 450S ಅನ್ನೋದ್ರಲ್ಲಿ ಟಚ್ ಏನಿರಲ್ಲ ಗಾಯ್ಸ್. ಆ್ಯಂಡ್ 450X ಅನ್ನೋದು ಟಚ್ ಗಿಚ್ಚು ಗೂಗಲ್ ಮ್ಯಾಪ್ ಎಲ್ಲ ಬರುತ್ತೆ ಅಂತೆ. ಆ್ಯಂಡ್ ಅಮರ್ ಹತ್ರ ಏನು ಫೀಚರ್ಸ್ ಇದೆ ಅದು ಅಮರ್ದು ಇರೋದು ಥರ್ಡ್ ಜನ್ ಅಲ್ಲ ನಿಂದು, ಇದು ಥರ್ಡ್ ಜನ್ ಇವಾಗ ಬರ್ತಿರೋದು. ಎಲ್ಲ 5th ಜನ್ ಗಾಡಿ ಇರೋದು. ಇವೆಲ್ಲ ರೇಟ್ ನೋಡಿ ಆ್ಯಂಡ್ ರೇಂಜ್ ನೋಡಿ. ಇದು 1,73,000 ರೂಪಾಯಿ ಕೊಟ್ಟರೆ ನಮಗೆ IDC ಪ್ರಕಾರ 126 ಕಿಲೋಮೀಟ್ರ್ ಕೊಡುತ್ತೆ ಅಂತ. ಇದು 1,86,000 ರೂಪಾಯಿ ಕೊಟ್ಟರೆ IDC ಪ್ರಕಾರ 161 ಬರುತ್ತೆ ಅಂತ. ಬಟ್ ಪ್ರಾಕ್ಟಿಕಲಾಗಿ ಎಷ್ಟು ಬರೋಲ್ಲ, ಒಂದು 23 ರೂಪಾಯಿ ಕಮ್ಮಿ ಆಗಿ ಎಷ್ಟು ಬರೋದು ಪ್ರಾಕ್ಟಿಕಲ್ ಚೆಕ್ ಮಾಡೋಣ. ಏನು ಹಿಂಗೆ ಈ ಥರದ್ದು ಸ್ಕೆಲೆಟರ್ ಹಿಂಗಿರುತ್ತೆ ಬಾಡಿ ಚಾರ್ಸಿ. ಇದು ಫುಲ್ ಬೆಲ್ಟಲ್ಲಿ ಹಿಡಿಯೋದಿದೆ, ಚೆನ್ನಾಗಿದೆ ನೋಡಿ ಗೈಸ್. ಇದು 5th ಜನ್ರೇಷನ್ನು ಏನು ಸರಿ ಎಕ್ಸಾ, ಇದು ಅಪೆಕ್ಸ್ ಎಕ್ಸು ಗೈಸ್. ಇದು ಓನ್ಲಿ X 450X ನೋಡಿ. ಇದರಲ್ಲೂ ಅಷ್ಟೇ ಫುಲ್ ನ್ಯಾವಿಗೇಷನ್ನು, ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಎಲ್ಲ ತೋರಿಸುತ್ತೆ ನೋಡಿ ಗೈಸ್. ಇದು ಚೆನ್ನಾಗಿದೆ ಗೈಸ್. ಇದರಲ್ಲಿ ಇದು ಕೀ ಆದರೆ ಕನಸಿನ ಏದ್ರಲ್ಲಿ ಕೀಲೆಸ್ ಇಲ್ವಾ? ಇಲ್ಲ, ಕೀಲೆಸ್ ಇಲ್ಲ. ಇದರಲ್ಲಿ ಏನಂದ್ರೆ ಎಕ್ಸ್ಟ್ರಾ ಆಡ್ ಆನ್ ಆಗಿರೋದು ಇದೊಂದು ಬಟನ್, ಇದೊಂದು ಜಾಯ್ಸ್ಟಿಕ್ ತರ ಇರೋದು. ಇದೊಂದು ಅಂದ್ರಲ್ಲಿ ಇಲ್ಲ, Gen 3 ಅಲ್ಲಿ ಇಲ್ಲ. ಓಕೆ, Gen 5 ಅಲ್ಲಿ ಇದೆಲ್ಲ ಎಕ್ಸ್ಟ್ರಾ ಆಡ್ ಆನ್ ಆಗಿದೆ. ಏನಿದೆ ಇದ್ರೇನಿದು? ಇದು ರಿವರ್ಸ್ ಹೋಗೋದು. Gen ಅಲ್ಲಿ ನಿಮಗೆ ಸ್ವೈಪ್ ಮಾಡಬೇಕಿತ್ತು. ಹೌದು, Gen 3 ಅಲ್ಲಿ. ಓಕೆ, ಇದರಲ್ಲಿ Gen 5 ಅಲ್ಲಿ ಪ್ರೆಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಪ್ರೆಸ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಫಸ್ಟ್ ಗಾಡಿ ಆನ್ ಮಾಡು, ಗಾಡಿ ಆನ್ ಮಾಡಿದ್ರೆ ರಿವರ್ಸ್. ಇವಾಗ ಇದು ಬಟನ್ ಪ್ರೆಸ್ ಮಾಡಿ ರಿವರ್ಸ್ ಹೋಗುತ್ತೆ, ಮತ್ತೆ ಪ್ರೆಸ್ ಮಾಡಿದ್ರೆ ಫಾರ್ವರ್ಡ್ ಹೋಗುತ್ತೆ. ನೋಡಿ ಗಾಯ್ಸ್, ಇದು ಏತರಲ್ಲ ಅಮರ್ ಗಾಡಿಯಲ್ಲಿ ಇದಿಲ್ಲ ಧನುಚಿನ. ಇದು Gen 5 ಅಲ್ಲಿ ಇದೆ. ಆ್ಯಂಡ್ ಇದರಲ್ಲೂ 4 ಇದೆ ಧನುಚಿನ. ಕೆಲವೊಂದು ಆಡ್ ಆನ್ ಆಗಿದೆ ಸೆಟ್ಟಿಂಗ್ಸ್ ಅಲ್ಲಿ. ಯಾವ್ದು ಗೊತ್ತಾ? ಇದಾದ್ರು ಟ್ವಿಸ್ಟ್ ಅಂತ ಇದೆ ನೋಡು, ಟ್ವಿಸ್ಟ್ ಅನ್ನೋದಿದೆ. ಆಮೇಲೆ ನೋಡಿ ಅಮರ್ಗೂ ಇದಕ್ಕೂ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀವಿ. ಯಾವ್ದಿದೆ ಗೊತ್ತಾ? ಆ್ಯಂಡ್ ಇನ್ನೊಂದು ಗಾಯ್ಸ್, ಇದರಲ್ಲಿ ಕ್ರಿಕೆಟ್ ಸ್ಕೋರ್ ನೋಡ್ಬೋದು. ಟ್ರಾಕ್ಷನ್ ಕಂಟ್ರೋಲ್ ಇದೆ. ನನಗಿದೆ ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ. ಓಕೆ, ಟ್ರಾಕ್ಷನ್ ಕಂಟ್ರೋಲ್ ಅಂದರೆ ಓವರ್ ಸ್ಪಿನ್ ಆಗೋದು ವೀಲು. ಓಕೆ ಓಕೆ. ಟ್ವಿಸ್ಟ್ ಅನ್ನೋದಿದೆ, ಇದು ರೀಜನ್ ಆಗುತ್ತೆ. ಓಕೆ, ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಆಟೋಮೆಟಿಕ್. ರೀಜನ್, ಹೌದು, ರೀಜನ್ ಆಗುತ್ತೆ. ಬ್ಯಾಟ್ರಿ ಇದಲ್ಲ, ಬ್ಯಾಟ್ರಿ ಚಾರ್ಜ್. ಇದು ಮ್ಯಾಲಿಕ್ ಸ್ಟಾರ್ಟ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಬ್ರೇಕ್ ಕಂಟ್ರೋಲ್ ಆಗುತ್ತೆ. ಮೋಟರಿಂದ ಸ್ಲೋ ಡೌನ್ ಆಗುತ್ತೆ. ಬ್ರೇಕ್ಸ್ ಎಲ್ಲ ಬ್ರೇಕ್ ಪ್ಯಾಡ್ಸ್ ನಿಮಗೆ ಸೇವ್ ಆಗುತ್ತೆ. ಇದು ಆಟೋ ಬ್ರೇಕ್ನೆಸ್ ಬರುತ್ತೆ. ಮಾರ್ಕರ್ಸ್ ಇಂಡಿಕೇಟರ್ಸ್, ಲೈವ್ ಲೊಕೇಶನ್ ಎಲ್ಲ ಶೇರ್ ಮಾಡ್ಕೋಬೋದು. ನೋಡಿ ಗೈಸ್, ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಮ್ಯೂಸಿಕ್ಕು, ಕಾಲ್ಸ್ ಎಲ್ಲ ಆ್ಯಡ್ ಮಾಡಿ. ಬಟ್ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಗೈಸ್. ಇದು ಈ ಥರ ಸಖತ್ತಾಗಿದೆ ಫೀಚರ್ಸು. ಅಪ್ಡೇಟ್ ಬಂದರೆ ನೋಟಿಫಿಕೇಶನ್ ಇಲ್ಲೇ ಶೋ ಆಗುತ್ತೆ, ನೀವೇ ಅಪ್ಡೇಟ್ ಮಾಡ್ಕೋಬೋದು. ಯಾವುದೇ ಸರ್ವಿಸ್ ಸೆಂಟರ್ ಅಥವಾ ಶೋರೂಮ್ ಬರೋ ಅವಶ್ಯಕತೆ ಇಲ್ಲ. ನೋಡಿ ಗೈಸ್, ಎಲ್ಲ ಫುಲ್ ಮೊಬೈಲ್ ಐತಿ ಗಾಡಿ ಒಳಗೆ. ಬಟ್ ರೇಂಜ್ ಹೆಂಗೆ, ಫಸ್ಟ್ ರೇಂಜ್ ನಂಗೆ ರೇಂಜ್ ಇಂಪಾರ್ಟೆಂಟ್. ಇಕೋಮೋಡಿಂದ ಡ್ರೈವ್ ಮಾಡಿ, ಓಕೆ, ಮೂಡ್ಸ್ ಚೇಂಜ್ ಮಾಡ್ಕೊಳ್ಳಿ, ಅವರೇ ಫೀಲ್ ಆಗುತ್ತೆ ನಿಮಗೆ ಗೈಸ್. ಅವರು 4 ಮೋಡ್ ಇದೆ ಗೈಸ್ ಇದರಲ್ಲಿ. ಎಕೋ ಮೋಡ್ ಒಂದು ನೋಡಿ, ಅಲ್ಲಿ ಕಾಣಿಸ್ಬೇಕು, ರೈಡು, ಸ್ಪೋರ್ಟ್ಸು, ರ್ಯಾಪು ಅಂತ ನೋಡಿ. ರೇಂಜು ಚೇಂಜ್ ಆಗ್ತಾ ಇರುತ್ತೆ. ರ್ಯಾಪಲ್ಲಿ ಹೋದರೆ 61 ಕಿಲೋಮೀಟ್ರ್ ಕೊಡುತ್ತೆ. ಸ್ಪೋರ್ಟ್ಸ್ ಹೋದರೆ 67 ಕಿಲೋಮೀಟ್ರ್ ಹೋಗುತ್ತೆ. ರೈಡರ್ ಹೋದರೆ 73. ಯಾಕಂದರೆ 89 ಕಿಲೋಮೀಟ್ರ್ ಕೊಡುತ್ತೆ. ಚಾರ್ಜ್ ಇರೋದು ಎಷ್ಟು ನಮಗೆ ಇಲ್ಲಿ 71%ಗೆ ಇಷ್ಟು ರೇಂಜ್ ಕೊಡ್ತಿದೆ. 100 ಮಾಡಿ ಎಷ್ಟು ಕೊಡ್ಬೋದು ಬ್ರೋ? ಆನ್ ಆ್ಯಸ್ ಎ ಕಸ್ಟಮರ್ ರಿವ್ಯೂ. ಹೌದು, 130 ಕೊಡುತ್ತೆ. ಓಕೆ, ಬನ್ನಿ ಗೈಸ್, ನಾವು ಟ್ರೈ ಮಾಡೋಣ, ಟ್ರೈ ಮಾಡೋಣ. ಕಂಪ್ರೆಷನ್ ಹೋಗಿ ನಿಮ್ಗೆ ಹೇಳ್ತೀವಿ. ಗಾಡಿನೂ ಅಷ್ಟೇ ನೋಡೋಕ್ಕೂ ನೋಡಿ ಡೀಸೆಂಟ್ ಆಗಿದೆ ಯಾವ ಥರ ಅದು. ಇನ್ನೊಂದು ಏನಂದರೆ ಈ ಗಾಡಿದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಗಾಯ್ಸ್. ಕಂಪೇರ್ಡ್ ಟು ಓಲೋ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ನನಗೆ ಭಾಳ ಇಷ್ಟ ಆಯಿತು ಬಿಲ್ಡ್ ಕ್ವಾಲಿಟಿ. ಆ್ಯಂಡ್ ಆಲ್ಸೋ ಅಮರ್ ಜೆನ್ಯೂನ್ ಆಗಿ ಸುಳ್ಳು ಹೇಳ್ಬೇಡ, ಸರ್ವಿಸ್ ಎಲ್ಲ ಹೆಂಗಿದೆ? ಸರ್ವಿಸ್ 100% ಹೇಳ್ತೀನಿ. ನಿನಗೆ 3 ಅವರ್ಸಲ್ಲೆಲ್ಲ ಕೊಟ್ಬಿಡ್ತಾರೆ. ವರ್ಸ್ಟ್ ಕೇಸ್ ಅಂದರೆ 1 ಡೇ ಒಳಗಡೆ ಕೊಟ್ಬಿಡ್ತಾರೆ ಸರ್ವಿಸ್. ಸ್ಪೇರ್ ಪಾರ್ಟ್ಸು ಅದು ಇಲ್ಲ ಇದಿಲ್ಲ ಯಾವುದು ಹೇಳಲ್ಲ, 100% ಸಿಗುತ್ತೆ.
ನಿಮಗೆ ಬೇರೆದಂದರೆ ಹೇಳೋದು ಬೇಡ, ಬೇರೆದಂದರೆ ನಿಮಗೆ 2 months 3 monthsವರೆಗೂ ತೊಗೊಳ್ತಾರೆ ಗೈಸ್. ಯಾಕಂದರೆ ನಮ್ಮ ಮಾಮೂಲಿ ಪೆಟ್ರೋಲ್ ಗಾಡಿ ಎಲ್ಲಿ ಬೇಕಾದ್ರೆ ಸರ್ವಿಸ್ ಮಾಡಿಸ್ಬೋದು, ಹಿಂಗೆ ಬೇಕಾದ್ರೆ ಮಾಡಿಸ್ಬೋದು. ಇದೆಲ್ಲ ತಲೆನೋವು ಗೈಸ್. ಅದೇ ಶೋರೂಮ್ ಬಿಡಬೇಕು, ಅಲ್ಲೇ ಮಾಡಿಸ್ಬೇಕು. ಸೊ ನಮಗೂ ಗೊತ್ತಲ್ಲ, ನಾವು ಸಿವಿಲ್ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ, ಹೆಚ್ಚು ಕಮ್ಮಿ ತಲೆನೋವು. ಸೊ ವಿಚಾರಿಸ್ಕೊಂಡು ತೊಗೊಳೋದು ಹೆಚ್ಚಲ್ಲ, ಫಸ್ಟ್ ಅದು ಎಲ್ಲ ನೋಡ್ಕೊಂಡು ತೊಗೊಳೋದೇ ಬೆಸ್ಟ್ ಅಂತ. ಸೊ ನೋಡೋಣ ಬನ್ನಿಗೆ. ಕಲರ್ ಎಷ್ಟು ಕಲರ್ ಇದೆ ಇದರಲ್ಲಿ? 7 ಕಲರ್ಸಾ? ಬನ್ನಿ ಗೈಸ್ ನೋಡೋಣ. ವೈಟ್ ಕಲರ್ ಪ್ರಿಫರ್ ಮಾಡೋದು, ನೋಡೋಣ ಬನ್ನಿ. ಆ್ಯಂಗಲ್ ಕರೆಕ್ಟಾಗಿದೆಯಾ ಗೈಸ್? ಬನ್ನಿ ಎಕೋ ಮಾಡಲ್ ಫಸ್ಟ್ ಹೋಗೋಣ, ಡ್ರೈವ್ ಮಾಡೋಣ ಬನ್ನಿ ಫಸ್ಟ್ ಎಷ್ಟು ಹಿಂಗೆ ಏನು ಅಂತ. ಇವತ್ತು ಓಡಿಸ್ತಿದ್ದೀನಲ್ಲ, ಇದು ನನ್ನ ಫ್ರೆಂಡ್ ಅಮರ್ದು ಓಡಿಸಿದ್ದೀನಿ. ನನಗೇನು ಫೀಲ್ ಏನು ಡಿಫ್ರೆಂಟಾಗಿ ಏನು ಆಗ್ತಾಯಿಲ್ಲ. ಮತ್ತು ಹೊಸ ಜನ್ರೇಷನ್ನು ಜಾಯ್ಸ್ಟಿಕ್ ಇದೆ. ಇನ್ನೊಂದೇನು ಗೊತ್ತಾ ಗೈಸ್, ಇವಾಗ ಏನು ಸ್ಕ್ರೀನ್ ವರ್ಕ್ ಆಗ್ತಿದೆಯೋ ಅದು ರನ್ನಿಂಗಲ್ಲಿ ವರ್ಕ್ ಆಗಲ್ವಂತೆ. ಬರೀ ಗಾಡಿ ಸೈಡಿಗೆ ನಿಂತಾಗ ಮಾತ್ರ ವರ್ಕ್ ಆಗೋದು. ಇಲ್ಲಿ ಹತ್ತಾರ ಬ್ರಿಡ್ಜು ಗೈಸ್. ನಾನು ಇವಾಗ ಹೋಗ್ತಿರೋದು ಎಕೋದಲ್ಲಿ. ನೋಡಿ ಎಕೋದಲ್ಲಿ ಹೋಗ್ತಾ ಇದ್ದೀನಿ. ಹೆಂಗೆ ಹೋಗ್ಬೇಕು ನೋಡೋಣ ಗೈಸ್. ಎಕೋದಲ್ಲ ನೋಡ್ಬೋದಲ್ಲ ನೀವು. ಚೆನ್ನಾಗಿದೆ ಗೈಸ್. ಆ್ಯಪು ಸ್ಪೋರ್ಟ್ಸು ಸೂಪರ್ ಆಗಿದೆ ನೋಡಿ. ಇವಾಗ ಡಿಸ್ಪ್ಲೇ ವರ್ಕ್ ಆಗುತ್ತೆ, ಟಚ್ ಎಲ್ಲ ವರ್ಕ್ ಆಗುತ್ತೆ. ಆವಾಗ ಗಾಡಿ ಓಡಿಸ್ಬೇಕಾರಂತೂ ಚೂರು ಟಚ್ ವರ್ಕ್ ಆಗಲ್ಲ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಫೋನ್ ಕನೆಕ್ಟ್ ಮಾಡ್ಕೊಬೋದು. ಸ್ಟ್ಯಾಂಡ್ ಹಾಕಿದ್ರೆ ಗಾಡಿನೇ ಸ್ಟಾರ್ಟ್ ಆಗಲ್ಲ ಗೈಸ್. ನೋಡಿ ಸ್ಟ್ಯಾಂಡೇ ಸ್ಟಾರ್ಟ್ ಆಗಲ್ಲ, ತೋರಿಸುತ್ತೆ ಸೈಡ್ ಸ್ಟ್ಯಾಂಡ್ ಇತ್ತು, ಗಾಡಿ ಓಡಿಸಲ್ಲ ಅಂತ ಎತ್ತಿದ್ರೆ ಮಾತ್ರ ಹೋಗೋದು. ಮತ್ತು ನೋಡಿ ರೈಸ್ ಇದು ಒಂದು ಮ್ಯಾಚ್ ಸ್ಕೋರ್ ತೋರಿಸುತ್ತೆ. ಈ ಫೀಚರ್ಸ್ ಬೇರೆ ಇದರಲ್ಲೇ ಥರ ಇರೋದು, ಏತರಲ್ಲೇ ತಾನೇ ಇರೋದು. ಹೌದು, ಲೈವ್ ಸ್ಕೋರ್ ಇದರಲ್ಲೇ ಇರೋದು. ಚೆನ್ನಾಗಿದೆ ಗೈಸ್, ರೀಸೆಂಟ್ ಆಗಿದೆ ಗಾಡಿ. ಇಲ್ಲಿ ನೋಡೋಣ ಬನ್ನಿ. ರೇಟ್ ಎಲ್ಲ ಕೊಟ್ಟು ಅವರು ನೋಡಿ ನಮ್ಗೆ ಓಕೆ ಆದರೆ 1000% ವಿಲ್ ಬೈಟ್. ಆ್ಯಂಡ್ ಅಮರು ಏತರ್ ತಗೋ ಅಂತಲೇ ಹೇಳ್ತಿರೋದು. ಅವ್ನು ಯಾವುದೋ ಆಪ್ಷನ್ ಹೋಗ್ಬೇಡ, ಏತರ ತಗೋ. ಯಾಕಂದ್ರೆ ಅವನ ಹತ್ರ ಏತರ್ ಇದೆಯಲ್ಲ, ಇನ್ನೂ ಅಬೌಟ್ ಇಟ್. ಬನ್ನಿ ನೋಡೋಣ. ಕೊಟೇಶನ್ ಹಾಕಿ ರೇಟ್ ಹಾಕಿ ಹೆಚ್ಚಿನ ಅದನ್ನು ಫೈನಲೈಸ್ ಮಾಡೋಣ. ಹ್ಯಾಂಗೆ ಗೈಸ್ ಬನ್ನಿ ರೇಟ್ ಹಾಕ್ಸೋಣ. ಆ್ಯಂಡ್ ಇನ್ನೊಂದು ಏನಂದರೆ ಏತರಲ್ಲಿ ಎರಡೇ ಡಿಸೈನ್ ಗೈಸ್ ಬರೋದು. ಇದೊಂಥರನಾ ಬ್ರೋ? ಇದನ್ನೇನಂತ ಕರೀತಾರೆ ಈ ಗಾಡಿನ? ಅಲ್ಲ ಇದಕ್ಕೂ ಎರಡೇ ಥರ ಡಿಸೈನ್ ಬರೋದು ಏತರಲ್ಲಿ. ಅದು ಫ್ಯಾಮಿಲಿಗಾ? ಹಂಗೆ ಗೈಸ್ ಇದು ಸ್ಪೋರ್ಟ್ಸ್ ವೆಹಿಕಲ್ ಅಂತ. ಇದೊಂದು ಎರಡೇ ಡಿಸೈನ್ ಗೈಸ್ ಬರೋದು ಏತರಲ್ಲಿ. ನಾನು ನೋಡಿದಾಗ ಇದೊಂದು ಆ್ಯಂಡ್ ಈ ಥರ ಒಂದು. ಇದು ಫ್ಯಾಮಿಲಿದಂತೆ. ನೋಡಿ ಹೆಂಗಿದೆ ಗಾಡಿ ಇದು. ಬ್ರೋ ರೇಂಜ್ ಎಲ್ಲ ಸೇಮ್ ಇದೂ? ಅದಕ್ಕಿಂತ ಕಮ್ಮಿ ಇದು ಸ್ಪೋರ್ಟ್ಸ್ಗಿಂತ? ಓಕೆ. ಇದು ಗೈಸ್ ಇದು ಸ್ವಲ್ಪ ರೇಂಜು ಕಮ್ಮಿ ಅಂತ. ಇದು ಸ್ವಲ್ಪ ಹೆವಿ ಕಾಣಿಸುತ್ತೆ ಗಾಯ್ಸ್ ಗಾಡಿ. ಇದು ಅವ್ರು ಹೇಳ್ದಂಗೆ ಫ್ಯಾಮಿಲಿಗೆ ಸೂಟೇಬಲ್ ಗಾಡಿ ಇದು. ಓಕೆ 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 ಓಕೆ. ನೋಡಿ ಗಾಯ್ಸ್ ಇದಕ್ಕೂ ಅದಕ್ಕೂ ಡಿಫ್ರೆನ್ಷಿಯೇಷನ್ ಅವ್ರು ಹೇಳ್ತಿರೋದು. ಇದು ಇಷ್ಟು ಮಾತ್ರ ಅಲ್ಯೂಮಿನಿಯಂ ಅಂತ ಅದ್ರಲ್ಲಿ ಬರೋದು ಆ ಗಾಡಿಯಲ್ಲಿ. ಓಕೆ ಓಕೆ. ಇದುವರೆಗೂ ಯಾವುದೇ EV ವೆಹಿಕಲ್ಗೆ 8 ಟನ್ಸ್ ಯೂಸೇ ಮಾಡಿ. ಹೌದಾ ಬ್ರೋ? ಓಕೆ. ನೀವು ಕೇಳ್ಬೋದು. ಓಕೆ. ಅಟ್ಲೀಸ್ಟ್ ಅವ್ರು ಸ್ಕೆಲಿಟನ್ ಆದರೂ ನೋಡ್ಸಿದ್ರೆ ಹೇಳ್ಬಿಡ್ಬೋದು ನಾವು. ಓಕೆ. ನೋಡಿ ಗಾಯ್ಸ್ ಅಷ್ಟು ಸ್ಕೆಡಿಲ್ ಪ್ರಾಡಕ್ಟ್ ಹಂಗಿದೆ, ಅದಕ್ಕೆ ಕಾನ್ಫಿಡೆಂಟ್. ನಮ್ಮ ಅಮ್ಮರು ಹೇಳಿದಂಗೆ ಗೈಸ್ ಬಾ ಅಂತ. ಬನ್ನಿ ನೋಡೋಣ ಗಾಡಿ ಕೊಡೇಶನ್ ಹಾಕ್ಸೋಣ. ಚೆನ್ನಾಗಿದೆ ಸ್ಕೆಲಿಟನ್. ಏತರಲ್ಲಿ ಇಲ್ಲಿ 6 ಕಲರ್ ಹಾಕಿದ್ದಾರೆ ಬ್ರೋ. ಇವಾಗ ಈ 6 ಕಲರ್ಸು ಸಿಗುತ್ತಾ ಇಲ್ಲ ಅಡಿಷನಲ್ ಯಾವ್ದಾರು ಆಗಿದೆಯಾ? ಅದು ಗ್ರೀನ್ ಕ್ಯಾನ್ಸಲ್ ಆಗಿದೆ. ಇದು ಕ್ಯಾನ್ಸಲ್ ಆಗಿದೆಯಾ? ಗ್ರೀನ್ ಕ್ಯಾನ್ಸಲ್ ಆಗಿದೆ. ಓಕೆ. ಸ್ಯಾಂಡ್ ಕಲರ್ ಮತ್ತೆ ಹಾಂ ಬ್ಲೂ ಕಲರ್ ಬರುತ್ತೆ. ಹಂಗೆ ಗೈಸ್ ಅದೇ ಅದರಲ್ಲಿ ಅದೊಂದು ಕಲರ್ ಬರುತ್ತೆ, ಈ ಥರ ಬರುತ್ತೆ ಸ್ಯಾಂಡ್ ಕಲರ್. ಓಕೆ 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 ಓಕೆ. ಬ್ಲೂ ಕಲರ್ ಇವಾಗ ನೀವು ಟೆಸ್ಟ್ ಮಾಡಿದ್ರಲ್ಲ, ಹೌದು ಆ ಥರ ಬರುತ್ತೆ. ಹಂಗೆ ಇದರಲ್ಲಿ ಅದು ಗ್ರೀನ್ ತಗೊಂಡು 2 ಕಲರ್ ಆ್ಯಡ್ ಆನ್ ಮಾಡಿದ್ದಾರೆ ನೋಡಿ. ಯಾರು ನೋಡಿ ಕಲರ್ ಇಲ್ಲೇ ನೋಡ್ಕೊಂಬಿಡಿ, ಬರೋದೇ ಬೇಡ ನೀವು ಶೋರೂಮ್. ಇವಾಗ ನಾನು ಹೇಳಿದ್ನಲ್ಲ, ನನ್ನ ಗಾಡಿಗೆ ದಿವಸ ನಾನು 400 ರೂಪಾಯಿ ಪೆಟ್ರೋಲ್ ಹಾಕ್ಸಿಂಚಿರ. 400 ಇಂಟು 25 ಡೇಸ್ಗೆ ಎಷ್ಟಾಗುತ್ತೆ? ಆಲ್ಮೋಸ್ಟ್ ಅಂದ್ರೂ 400 400 ಇಂಟು 25 ಡೇಸ್ಗೆ 10,000 ರೂಪಾಯಿ ನಾನು ಪೆಟ್ರೋಲ್ ದುಡ್ಡು ತೆಗ್ತಿದ್ದೀನಿ ಬ್ರೋ. ನಿಮ್ಮ ಮೇತರ ತೊಗೊಂಡ್ರೆ ಎಷ್ಟು ಸೇವ್ ಮಾಡ್ಬೋದು ನಾನು? ಇವಾಗ 130 ರೇಂಜ್ ಅಲ್ವಾ, ಸ್ಮಾರ್ಟಿಕಾಲ್ ಹೋದರೆ ನಿಮಗೆ ಒಂದು 3 ಯೂನಿಟ್ಸ್ ಕನ್ಸ್ಯೂಮ್ ಆಗುತ್ತೆ 100% ಚಾರ್ಜ್ ಮಾಡೋಕ್ಕೆ. ಏನಿಲ್ಲ ಅಂದರೆ ಅರೌಂಡ್ ಒಂದು 20 to 30 rupees ಆಗುತ್ತೆ ಅಷ್ಟೇ. ಆಮೇಲೆ ಸರ್ವಿಸ್ ಎವ್ರಿ 5000 ಒನ್ಸ್ ಇರುತ್ತೆ. ಯಾವುದೇ ಏಜ್ ಲಿಮಿಟ್ ಇರಲ್ಲ. 5000 ಒನ್ಸ್ ಸರ್ವಿಸ್ ಇರುತ್ತೆ. ಅರೌಂಡ್ 800 to 1000 ಒಳಗಡೆ ಸರ್ವಿಸ್ ಹೋಗುತ್ತೆ ಅಷ್ಟೇ. ನೋಡಿ ಗೈಸ್ 10,000 ರೂಪಾಯಿ ನಾನು ಉಳಿಸ್ಬೋದು. ಬೇರೆ ಏತರಲ್ಲಿ ಎಷ್ಟು ರೂಪಾಯಿ ಆಗುತ್ತೆ ನಿಮಗೆ? 20 to 30 ರೂಪೀಸ್. 1 ಡೇ 30 ರೂಪೀಸ್ ಆಗುತ್ತೆ ಆಯಿತಾ. 30 ಇಂಟು 25 ನೋಡಿ
25 ದಿವಸಕ್ಕೆ ಗೇತರ್ ಗಾಡಿ ತೊಗೊಂಡ್ರೆ 750 ರುಪೀಸ್ ಆಗುತ್ತೆ. ಅದೇ ನಾನು ಪೆಟ್ರೋಲಲ್ಲಿ ಓಡಿಸಿದ್ರೆ 10,000 ರೂಪಾಯಿ ಆಗ್ತಿದೆ. ಸರ್ವಿಸ್ಗೆ ಹೋದ್ರೂ ಅಷ್ಟೇ ನಿಮಗೆ ಆಲ್ಮೋಸ್ಟ್ ಒಂದು 2,000-2,500 ಓಡಿಸಿದ ತಕ್ಷಣ ಪೆಟ್ರೋಲ್ ವೆಹಿಕಲ್ಗೆ ಒಂದು ಜನರಲ್ ಸರ್ವಿಸ್ ಅಂತ ಕೊಟ್ಟರೆ ಒಂದು 2,000 ಆದರೂ ಪೇ ಮಾಡಲೇಬೇಕಾಗುತ್ತೆ ಅಟ್ಲೀಸ್ಟ್. ಹೌದು, ನೀವು ಇದು ಎವ್ರಿ 5,000 ಮನ್ಸ್ ಮಾಡ್ತೀರಲ್ಲ, ಹೌದು, ಬಟ್ 1,000 ಅಷ್ಟೇ ಇರುತ್ತೆ ಅಮೌಂಟು ಪ್ರೈಸು. ಕರೆಕ್ಟು, ಹೌದು ಕರೆಕ್ಟು. ಆಯಿಲ್ ಚೇಂಜ್ ಎಲ್ಲ ಮಾಡೋಕ್ಕೆ ನಿಂತ್ಕೊಂಡ್ರೆ 2,500 ರೂಪಾಯಿ ಕಿತ್ಬಿಡ್ತಾರೆ. ಇದು 5,000 ರೂಪಾಯಿ ಒಂದ್ಸಲ 10 ಗೈಸ್. ನನ್ನ ಪ್ರಕಾರ ಪ್ರಕಾರ ಅಲ್ಲ, ವರ್ತೆ ಗಾಡಿ. ರೇಟ್ನ ನೋಡೋಣ ಒಂದ್ಸಲ ಸಾರ್ಟ್ಔಟ್ ಮಾಡಿ ಚೆಕ್ ಮಾಡಿ ಡೌನ್ ಪೇಮೆಂಟ್ ಹೆಂಗೆ ಏನಂತ ನೋಡೋಣ ಬನ್ನಿ. ಹಾಕ್ಕೊಡಿ. ಓಡಿಸ್ನಲ್ಲ ಗಾಡಿ, ಆ ಗಾಡಿಯ ರೇಟು 1,86,343 ರುಪೀಸ್ ಆನ್ ರೋಡ್ ಪ್ರೈಸು. ಓಕೆ, ಅದು ರೇಂಜ್ ಎಷ್ಟು ಕೊಡುತ್ತೆ ಬ್ರೋ ಈ ಗಾಡಿ? IDC ರೇಂಜ್ ಬಂದ್ಬಿಟ್ಟು 161 ಇದೆ, ನಿಮಗೆ ಟ್ರೂ ರೇಂಜ್ ಬಂದ್ಬಿಟ್ಟು 130 ಕೊಡುತ್ತೆ. ಅದೇ ಹೇಳಿದೆ, ಕಂಪ್ನಿ ಕ್ಲೈಮ್ ಮಾಡಿ 160, ಬಟ್ ಜನ ಎಲ್ಲ ಓಡಿಸಿ ನೋಡಿದ್ರಲ್ಲ ಅದು 130 ರೇಂಜ್ ಕೊಡುತ್ತೆ. ಎಕ್ಸಾಕ್ಟ್ ಡ್ಯಾಶ್ ಬೋರ್ಡಲ್ಲೇ ನೋಡಿಸ್ಬಿಡುತ್ತೆ ಓಕೆ, ಎಷ್ಟು ಕೊಡುತ್ತೆ, ಎಷ್ಟು ಪರ್ಸೆಂಟೇಜ್ಗೆ ಚಾರ್ಜ್ ಎಷ್ಟಿದೆ, ಎಷ್ಟು ಕಿಲೋಮೀಟರ್ ನಾವು ಡ್ರೈವ್ ಮಾಡ್ಬೋದು, ಯಾವ ಮೂಡ್ಸಲ್ಲಿ ಅಂತ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇವಾಗ ಗೇರ್ ಗಾಡಿನ ತೊಗೊಂಡ್ರೆ ಗೇರ್ ಗಾಡಿಗೆ 4 ಗೇರ್ಸ್ ಬರುತ್ತೆ. ಸೇಮ್ ಇದು ರೈಡಿಂಗ್ ಮೂಡ್ಸು 4 ಗೇರ್ಸ್ ಇದ್ದಂಗೆ. ಇವಾಗ ಫಸ್ಟ್ ಗೇರಲ್ಲಿ ಎಷ್ಟು ಕೊಡುತ್ತೆ, ಎಷ್ಟು ಪರ್ಸೆಂಟ್ ಚಾರ್ಜ್ಗೆ, ಸೆಕೆಂಡ್ ಗೇರಲ್ಲಿ ಎಷ್ಟು ಕೊಡುತ್ತೆ, ಎಷ್ಟು ಪರ್ಸೆಂಟ್ ಚಾರ್ಜ್ಗೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಓಡಿಸಲ್ಲ ಸಾಕಾಗಿದೆ. ಸ್ಪೋರ್ಟ್ಸ್ ಮೋಡ್ ರ್ಯಾಪ್ ಮಾಡೋದು ಸಾಕಾಗಿದೆ ಬ್ರೋ, ನೆಕ್ಸ್ಟ್ ಲೆವೆಲ್ ಸಾಕಾಗಿ ಇಳಿತಿದೆ. ಆ್ಯಂಡ್ ನೆಕ್ಸ್ಟ್ ಗೈಸ್, ನಾನು 20,000 ಡೌನ್ ಪೇಮೆಂಟ್ ಮಾಡೋಣ ಅಂತ ಅಂದ್ಕೊಂಡು ಕೊಟೇಶನ್ ಹಾಕ್ಸಿದ್ದು. EMI 18 ಮಂತ್ಸ್ ತೊಗೊಂಡ್ರೆ ಎಷ್ಟು ಬೀಳುತ್ತೆ, 24 ಮಂತ್ಸು 36 ಮಂತ್ಸು. ಆ್ಯಂಡ್ ನಿಮ್ಮಲ್ಲಿ ಯಾರು ಏನೋ ಏತರ ಗಾಡಿ ತೊಗೊಬೇಕಾದ್ರೆ ನೋಡ್ಕೊಳ್ಳಿ, ಹೋಗೋ ಅವಶ್ಯಕತೆ ನಾನೇ ತೋರಿಸ್ಬಿಡ್ತೀನಿ. ಇದು ರೇಟ್ ಇದೇನು ಓಕೆ ಎಲ್ಲ ಹೇಳಿದ್ದಾರೆ. ಬ್ಯಾಟ್ರಿದು ಎಕ್ಸ್ಟ್ರಾ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಚೆನ್ನಾಗಿ. ಆ್ಯಂಡ್ ನೀವೇನಾದ್ರು ಏತ ಗಾಡಿ ತೊಗೊಂಡೋ ಥರ ಇದ್ದರೆ ಬ್ರೋ ಈ ಅಂಗಡಿ ಲೊಕೇಶನ್ ಹೇಳ್ಬಿಡಿ. ಯಲಹಂಕ ಮದರ್ ಡೈರಿ ಹತ್ರನಾ, ನಿಯರ್ ಸಾವರ್ಕರ್ ಬ್ರಿಡ್ಜ್ ಹತ್ರ ಎಂಟ್ರೆನ್ಸ್ ಅಲ್ಲಿ. ನಿಮ್ಮಲ್ಲಿ ಯಾರಾದರೂ ಏತರ ತೊಗೊಬೇಕು ಅಂತ ಹೇಳಿದ್ರೆ, ಆ ಗಾಡಿ ಬಗ್ಗೆ ಟೆಸ್ಟ್ ಡ್ರೈವ್ ಏನೋ ಮಾಡಬೇಕು ಅಂದರೆ ಬನ್ನಿ ಒಂದ್ಸಲಿ. ಬ್ರೋನ ಒಂದ್ಸಲಿ ನಂಬರ್ ಅವ್ರದ್ದು ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಚೆನ್ನಾಗಿ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾಲೆಜಬಲ್ ಪರ್ಸನ್ನು, ಅರ್ಥ ಆಗತ್ತೆ ಹೇಳ್ತಾರೆ ಗೈಸ್. ನಮ್ಮ ಕನ್ನಡದಲ್ಲೇ ನೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ಖುಷಿ ಪಡಬೇಕು. ಬನ್ನಿ ನೋಡೋಣ. ನಾನು ಇನ್ ಕೇಸ್ ತೊಗೊಳೋ ಥರ ಇದ್ದರೆ ಇದೇ ಮೀನ್ಸ್ ವೀಡಿಯೋ ಪೋಸ್ಟ್ ಮಾಡ್ತೀನಿ. ನೋಡೋಣ, ಫಸ್ಟು ಸಾರ್ಟ್ಔಟ್ ಮಾಡೋಣ, ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡಿ ಅದ್ರ ಮೇಲೆ ಯಾಕಂದ್ರೆ ಮನೆಗೆ ಹೇಳ್ದೇ ಮಾಡೋದು ಕ್ರೈಮ್ ಲೆಕ್ಕಾಚಾರ. ಸೊ ಮಾಡೋಣ ಬನ್ನಿ. ಆ್ಯಂಡ್ ಬ್ರೋ ಥ್ಯಾಂಕ್ ಯು. ಯಾರ ಬಂದರೆ ನಮ್ಮ ಫಾಲೋವರ್ಸು ಅವ್ರಿಗೆ ಬನ್ನಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಹೋಗೋಣ. ಆ್ಯಂಡ್ ಗೈಸ್, 2 ಶೋರೂಮ್ಗೆ ಹೋಗಿ 2 ಗಾಡಿನೂ ಟೆಸ್ಟ್ ಡ್ರೈವ್ ಮಾಡಿ ಬಂದಿದ್ದೀನಿ. ಆ್ಯಂಡ್ ಇವಾಗ ಏನಂತ ಹೇಳಿದ್ರೆ, ಯಾವುದು ಹೆಂಗೆ ಅಂತ ಡಿಸ್ಕಷನ್ ನಾನು ಅಮರು ನನ್ನ ಫ್ರೆಂಡ್ಸ್ ಓಲೋ ಇರೋ ಹತ್ರ ಮಾತಾಡಿ ಸಾರ್ಟ್ಔಟ್ ಮಾಡಿಕೊಂಡು ಯಾವುದು ಬೆಸ್ಟು ಅಂತ ಫೈನಲೈಸ್ ಮಾಡಿ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ನೋಡೋಣ ಬಡಿ ಗೈಸ್ ಹಿಂಗೆ ಏನು ಅಂತ ಫಸ್ಟ್ ಮನೆಗೆ ಹೋಗಿ ಸೇತರ್ ಓಲೋ ಶೋರೂಮಿಂದ ನಾವು ಚಿಕ್ಕಬಳ್ಳಾಪುರ ಬಂದಿದ್ದೀವಿ. ಇಲ್ಲಿ ಯಲಹಂಕ ರೋಡಲ್ಲಿ ಫುಲ್ ಫೇಮಸ್ ಇದು, ಬನ್ನಿ ಟ್ರೈ ಮಾಡೋಣ. ನಿಪ್ಪಟ್ಟು ಮಸಾಲೆ ಹೇಳಿ ತೊಗೊಳ್ತೀನಿ ಅಣ್ಣ. ಇದು ಚಿರ ನಿಪ್ಪಟ್ಟು ಮಸಾಲ ಹೇಳಿದ್ದೀನಿ. ಓಕೆ, ನಿಪ್ಪಟ್ಟು ಮಸಾಲ ಬೇಕಾ ನಿಮಗೆ? ಆಯ್ತಾ ಆಯ್ತಾ ಸುಮ್ಮನೆ ಚಿಪ್ಸ್ ಮಸಾಲೆ ರೆಡಿ ಮಾಡ್ತಾವೆ. ಗಾಯ್ಸ್, ಫೈನಲಿ ಮನೆಗೆ ಬಂದಾಗಿದೆ. ಮಮ್ಮಿ ಡ್ಯಾಡಿ ಜೊತೆ ಡಿಸ್ಕಷನ್ ಆಯಿತು ಗಾಡಿ ಬಗ್ಗೆ. ಅವ್ರು ಅದೇ ಹೇಳ್ತಾವ್ರೆ, ನೋಡ್ಕೊಂಡು ತಗೋ ಎಲೆಕ್ಟ್ರಿಕ್ ಗಾಡಿ, ಸರ್ವಿಸಿಗೆ ಅಲ್ಲಿ ಇಲ್ಲಿ ತಲೆನೋವು ಅಂತ. ಆ್ಯಂಡ್ ಬನ್ನಿ ಗೈಸ್, ನಮ್ಮ ಅಪ್ಪ ನಮ್ಮ ಅಮ್ಮಗೆಲ್ಲ ಹೇಳಿದ್ದೀನಿ ಹಿಂಗಿರುತ್ತೆ ಹಿಂಗಿರುತ್ತೆ ಅಂತ. ಅವ್ರು ಹಂಗಿದ್ರೆ ಹಂಗಂಗೆ ಮಾಡು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ಓಲೋ ಚಾರ್ಜಿಂಗ್ ಪಾಯಿಂಟು 100 ಕಡೆ ಇದ್ರು ಯಾವುದೂ ರನ್ನಿಂಗಲ್ಲಿಲ್ಲ. ಆಮೇಲೆ ಓಲೋ ಸರ್ವಿಸ್ ಚೆನ್ನಾಗಿಲ್ಲ, ತಿಂಗಳಗಟ್ಟಲೆ ಗಾಡಿ ಕೊಡೋಲ್ಲ, ಪಾರ್ಟ್ ಸಿಗೋಲ್ಲ ಅಂತೆಲ್ಲ ತುಂಬ ಹೇಳ್ತಿದ್ದಾರೆ. ಆ್ಯಂಡ್ ಏತರ್ ಓಕೆ ಬೆಸ್ಟು ಅಂತ ನನ್ನ ಫ್ರೆಂಡು ಸಜೆಸ್ಟ್ ಮಾಡೋದು, ಇಬ್ಬರು ಕೇಳಿ ಅವರು ಅದೇ ಹೇಳಿದ್ರು. ಬಟ್ ಓಲೋದಲ್ಲಿ ಏನಂದರೆ ರೇಂಜ್ ಜಾಸ್ತಿ ಇದೆ ಗೈಸ್. ಓಲೋ ಗಾಡಿ ರೇಂಜ್ ಜಾಸ್ತಿ ಕೊಟ್ಟಿದ್ದಾರೆ, ಏತರ್ ಸ್ವಲ್ಪ ರೇಂಜ್ ಕಮ್ಮಿ. ಬಟ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಏತರ್ ಸಖತ್ತಾಗಿದೆ ಕಂಪೇರ್ ಟು ಓಲೋ. ನನಗೆ ಎಸ್ಪೆಷಲಿ ಏತರ್ ಇಷ್ಟ ಆಯಿತು, ರೇಂಜಲ್ಲಿ ಓಲೋ ಇಷ್ಟ ಆಯಿತು. ಸೆಂಟ್ರಲ್ ಸಿಕ್ಕಾಕೊಂಬಿಟ್ಟಿದ್ದೀನಿ. ಜನದ ಒಪಿನಿಯನ್ ಏನಂದರೆ ಓಲೋ ನೋಡು ಮಾಡ್ತಗೋ ಅಂತ ಹೇಳ್ತವ್ರೆ. ಡೌಟು ಎಲ್ಲ ಏತರ ಓಲೋ ಅಂದರೆ ಎಲ್ಲ ಏತರ ಸಪೋರ್ಟ್ ಮಾಡ್ತವ್ರೆ. ಸೊ ನೀವು ಕಮೆಂಟ್ ಹಾಕಿ ಓಲೋನೋ ಏತರ ಅಂತ ನೀವು ಯಾವ್ದು ಹೇಳ್ತೀವಿ ಅದ್ರ ಬಗ್ಗೆ ಇನ್ನೊಂದ್ಸಲಿ ವಿಚಾರಿಸಿ ಯೋಚನೆ ಮಾಡಿ 100% ತೊಗೊಬೇಕಾದ್ರೆ ನನಗೆ ಬರ್ಡನ್ ಆಗ್ಬಿಟ್ಟೈತೆ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿತೀಶ್ ಗೌಡ ವ್ಲಾಗ್ಸ್. ಲವ್ ಯು, ಬಾಯ್ ಬಾಯ್, ಟಾಟಾ ಗೈಸ್. ಇನ್ನೊಂದು ನನ್ನ ಫ್ಯಾನ್ ಸಿಕ್ಕಿ ಫೋಟೋ ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿದ್ದಾರೆ, ಭಾಳ ಖುಷಿ ಆಯಿತು. ಆ್ಯಂಡ್ ನಿಹಾರಿಕಾ ಅಂದ್ಕೊಂತೀನಿ ಹೆಸರು. ಥ್ಯಾಂಕ್ ಯು, ಒಂಥರ ಖುಷಿಯಾಗಿದೆ ಗೈಸ್. ಪ್ರಾಮಿಸ್ ದೇವರೇ ರೋಡ ಸಿಕ್ಬಿಟ್ಟು ಮಾತಾಡ್ಸಿದ್ರು, ಭಾಳ ಖುಷಿ, ಸೀರಿಯಸ್ಸಾಗಿ ಭಾಳ ಖುಷಿ. ನಾನು ಫೋಟೋ ಹಾಕೊಂಡು ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡಿದ್ದೀನಿ. ಆ್ಯಂಡ್ ಭಾಳ ಖುಷಿಯಾಗಿದೆ ಗೈಸ್. ಇವತ್ತು ನಮ್ಮ ಸೈಟದು ಒಬ್ಬ ಹುಡುಗ ಸಿಗ್ದ, ಅವನು ಮಾತಾಡ್ಸ್ದ.
ಒಂಥರ ಹೆಂಗೆ ಸಪೋರ್ಟ್ ಮಾಡ್ತಾ ಇರಿ ಈಗ. ಒಂಥರ ಪ್ರೌಡ್ ಗೈಸ್. ಏನು ಗೊತ್ತಾ, ಸೆಲೆಬ್ರಿಟಿ ಫೀಲ್ಡ್ಗಿಂತ ಗೈಸ್ ಏನು ಗೊತ್ತಾ, ನಂಗೆ ಭಾಳ ಖುಷಿಯಾಗಿದೆ ಗೈಸ್. ಯಾರೋ ಒಬ್ರು ಬಂದು ನನ್ನ ಮಾತಾಡಿಸ್ತಾರೆ, ಫೋಟೋ ಇಸ್ಕೊತಾರೆ ಅಂದರೆ, ಗುರ್ತಿಡಿತಾರೆ ಅಂದರೆ ಒಂಥರ ಭಾಳ ಖುಷಿ. ಗುರ್ತಿದೆ ಇದಕ್ಕೆಲ್ಲ ಕಾರಣ ನನ್ನ ಫ್ರೆಂಡೇ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹಿಮ್. ನನ್ನ ಮನಸ್ಸಿನ ಹೇಳ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಆಗುತ್ತೆ, ಯಾರು ಸಿಕ್ಕರು ಮಾತಾಡಿಸಿ ನಮಗೂ ಭಾಳ ಖುಷಿ ಆಗುತ್ತೆ ಗೈಸ್. ಏನೋ ಒಂಥರ ಫೀಲ್ ಆಗುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ ಇದ್ದಾನೆ. ಥ್ಯಾಂಕ್ ಯು ಮೈ ಫ್ರೆಂಡ್. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಬಾಯ್.